ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಂಡೇ, ನಾನು ಮಾರ್ನಿಂಗಿಂದನೇ ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆಫೀಸ್ಗೆ ಹೋಗಬೇಕು, ಅದಕ್ಕೆ ಬೆಳಗ್ಗೆನೇ ರೆಡಿ ಆಗಿರೋದು. ಶ್ರೀ ಡ್ರಾಪ್ ಮಾಡೋ ಕಾರಣಕ್ಕೆ ಶ್ರೀನು ನನ್ನ ಜೊತೆನೇ ಬೆಳಗ್ಗೆನೇ ರೆಡಿ ಆಗ್ತಾರೆ. ಸೊ ಫ್ರೆಂಡ್ಸ್, ಫೈನಲಿ ಬೆಳಗ್ಗೆ ನಾನು ಹೋಗಬೇಕಾದ್ರೆ ನಾನು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೆ. ಇವತ್ತು ಆಫೀಸ್ ಇತ್ತು, ಮಂಡೇ. ಸೊ ಕಳೆದ 4 ಡೇಸಿಂದ ನಾನು ಮನೇಲೇ ಇದ್ದೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೆ. ಸೊ ಆ ಕಾರಣಕ್ಕೆ ಅಷ್ಟೊಂದೇನು ಟಫ್ ಅಂತ ಅನಿಸಿಲ್ಲ ನನಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋದಕ್ಕೆ. ಲೈಕ್ ವರ್ಕು ಸಹ ಮ್ಯಾನೇಜ್ ಮಾಡಿಕೊಂಡು ಮಾಡ್ತಾಯಿದ್ದೆ, ವ್ಲಾಗ್ ಎಲ್ಲ ಮಾಡಿಕೊಂಡು. ಬಟ್ ಇವತ್ತು ಆಫೀಸ್ಗೆ ಹೋಗಲೇಬೇಕಿತ್ತು ನಾನು. ಸೊ ಅದಕ್ಕೆ ಹೋದೆ. ಇವಾಗ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು. ಸೊ ನಾವು ಹೋಗ್ತಾ ಇರೋ ದೇವಸ್ಥಾನ ಬಂದ್ಬಿಟ್ಟು ಲೈಕ್ 6 o'clock ಮತ್ತು ನೈಟ್ ಓಪನ್ ಮಾಡಿರ್ತಾರೆ. ಬಟ್ ಎಷ್ಟೊತ್ತವರೆಗೂ ಓಪನ್ ಮಾಡಿರ್ತಾರೆ ನಂಗೆ ಐಡಿಯಾ ಇಲ್ಲ. ಈಗ ಟೈಮ್ 6:30 ಆಗಿದೆ. ಸೊ ಈಗಲೇ ನಾನು ಬಂದಿದ್ದು ಆಫೀಸಿಂದ ಹೀಗೆ ಬಂದೆ. ಲೈಕ್ ಆಲ್ರೆಡಿ ಹೇಳಿ 2.5 hours ನಂಗೆ ಜರ್ನಿನೇ ಆಗುತ್ತೆ. ಹೋಗೋದಕ್ಕೆ 2.5 hours, ಬರೋದಕ್ಕೆ 2.5 hours ಆ ಥರ ಆಗುತ್ತೆ ನಂದು. ಸೊ 6:30 ಇವಾಗ ಹೋಗಿ ರೆಡಿ ಆಗ್ತೀನಿ ನಾನು. ಆಲ್ರೆಡಿ ಅತ್ತೆ ದೇವ್ರ ದೀಪ ಹಚ್ಚೋದು ಅದೆಲ್ಲನೂ ಮುಗಿಸಿದ್ದಾರೆ. ಜಸ್ಟ್ ನಮಸ್ಕಾರ ಹಾಕ್ಕೊಂಡು ನಾನು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋದು. ಆ್ಯಂಡ್ ಇವತ್ತು 5ನೇ ದಿನ. ವಿಶೇಷ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಇವತ್ತು ದೇವಿಗೆ ಇಷ್ಟ ಆಗಿರುವಂಥ ಕಲರ್ ಬಂದ್ಬಿಟ್ಟು ಬಿಳಿ ಬಣ್ಣ, ವೈಟ್ ಕಲರ್. ಅದಕ್ಕಂತಲೇ ನಾನು ವೈಟ್ ಕಲರ್ ಸ್ಯಾರಿ, ಬ್ಲೌಸ್ ಮತ್ತು ಅದಕ್ಕೆ ಮ್ಯಾಚ್ ಆಗುವಂತಹ ಜ್ಯುವೆಲರಿ ಎಲ್ಲನೂ ಇಟ್ಕೊಂಡಿದ್ದೀನಿ, ರೆಡಿ ಆಗೋಣ ಅಂತೇಳ್ಬಿಟ್ಟು. ಸೊ ಮೀನ್ ವೈಲ್ ಇವತ್ತಿನ ವಿಶೇಷ ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಇವತ್ತು ನವರಾತ್ರಿಯ 5ನೇ ದಿನವಾದ ಇಂದು ದುರ್ಗಾದೇವಿಯನ್ನು ಸ್ಕಂದ ಮಾತೆಯ ರೂಪದಲ್ಲಿ ಪೂಜಿಸಲಾಗುತ್ತದೆ. ಪಾರ್ವತಿ ಮಾತೆಯ ಕಾರ್ತಿಕೇಯನ್ನು ತಾಯಿಯ ಸ್ವರೂಪವೇ ಸ್ಕಂದ ಮಾತೆ. ಇಲ್ಲಿ ಸ್ಕಂದ ಎಂದರೆ ಕಾರ್ತಿಕೇಯ. ಸ್ಕಂದ ಮಾತೆ ದೇವಿಗೆ 4 ಕೈಗಳು ಇರುತ್ತವೆ. ಪುಟ್ಟ ಕಾರ್ತಿಕೇಯನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಅವನನ್ನು ಕೈಗಳಿಂದ ಹಿಡಿದುಕೊಂಡಿರುವ ರೂಪದಲ್ಲಿ ಸ್ಕಂದ ಮಾತೆ ಇರುತ್ತಾಳೆ. ಮೇಲಿನ 2 ಕೈಗಳಲ್ಲಿ ಕಮಲದ ಹೂವು ಇರುತ್ತದೆ. ಈ ದೇವಿ ಸಿಂಹಾಸನಾರೂಢಳು. ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.